ಅಂತಿಮ ದೇವೇಗೌಡರ ಅಂತಿಮ ಸಂಸ್ಕಾರದ ವೇಳೆ ನಡೆದ ಒಂದು ಮಾತು ಈಗ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಯಾಕೆ ಉಲ್ಲೇಖಿಸಲಿಲ್ಲ ಅನ್ನೋದರ ಪ್ರಶ್ನೆಗೆ ಇದೀಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಅಂದರೆ ಡಿಕೆ ಶಿವಕುಮಾರ್ ಅವರೇ ಅಲ್ವಾ ಅನ್ನುವ ಪ್ರಶ್ನೆ ಮಾಡಿರುವ ಕುಮಾರಸ್ವಾಮಿ, ಆ ದಿನ ಆಡಿದ ಮಾತು ನನ್ನದಲ್ಲ, ದೇವರೇ ನನ್ನಿಂದ ಆಡಿಸಿದ ಮಾತು ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ವಿವಾದ ಹೇಗೆ ಹುಟ್ಟಿತು? ಕುಮಾರಸ್ವಾಮಿ ನೀಡಿದ ವಿವರಣೆ ಏನು ನೋಡೋಣ ಬನ್ನಿ. ಒಂದು ಮಾತು, ಒಂದು ಸಂಬೋಧನೆ, ಹಲವು ಗೊಂದಲ. ಅದು ನಾನಾಡಿದ ಮಾತಲ್ಲ, ದೇವರೇ ನನ್ನ ಬಾಯಿಂದ ಹೇಳ್ಸಿದ್ದು. ಎತ್ತಮ್ಮನ ಸಮಾಧಿಯ ಮುಂದೆ ಕುಳಿತು ಎಚ್ಡಿಕೆ ಸ್ಪಷ್ಟನೆ. ಕಳೆದ ಜುಲೈ 18ರಂದು ವಿಧಿವಶರಾದಂತಹ ಚೆನ್ನಮ್ಮ ದೇವೇಗೌಡರ ಅಂತಿಮ ಸಂಸ್ಕಾರ ಹೊಳೆನರಸೀಪುರದಲ್ಲಿ ಸರ್ಕಾರಿ ಗೌರವದೊಂದಿಗೆ ನಡೆಯಿತು. ಸಾವಿರಾರು ಜನರು ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ರಾಜ್ಯ ಹಾಗೂ ಕೇಂದ್ರದ ಹಲವು ಗಣ್ಯರು ಅಂತಿಮ ನಮನವನ್ನ ಸಲ್ಲಿಸಿದ್ರು. ಅಂತಿಮ ವಿಧಿವಿಧಾನದ ವೇಳೆ ಮೈಕ್ ಹಿಡಿದು ಮಾತನಾಡಿದಂತಹ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲರಿಗೂ ಸಹ ಧನ್ಯವಾದವನ್ನ ಸಲ್ಲಿಸಿದ್ರು. ಆದ್ರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಪ್ರತ್ಯೇಕವಾಗಿ ಉಲ್ಲೇಖಿಸದೆ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಎಂದಷ್ಟೇ ಹೇಳಿದ್ರು. ಇದೀಗ ಇದೇ ಮಾತು ರಾಜಕೀಯ ಚರ್ಚೆಗೆ ಕಾರಣವಾಗ್ತಾ ಇದೆ. ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಈ ವಿಚಾರಕ್ಕೆ ಸ್ವತಃ ಕುಮಾರಸ್ವಾಮಿ ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆ ದಿನದ ಪರಿಸ್ಥಿತಿ ಭಾವುಕವಾಗಿತ್ತು. ಮಾತನಾಡುವ ಉದ್ದೇಶವು ನನ್ನದಾಗಿರಲಿಲ್ಲ. ನನ್ನ ತಾಯಿಯೇ ನನ್ನಿಂದ ಮಾತನಾಡಿಸಿದಂತೆ ಭಾಸವಾಯಿತು. ಆ ಮಾತುಗಳನ್ನ ದೇವರೇ ನನ್ನಿಂದ ಆಡಿಸಿದ್ದ ಎಂದು ನಂಬಿದ್ದೇನೆ ಎಂದು ಹೇಳ್ಕೊಂಡಿದ್ದಾರೆ. ಆ ದಿನ ನಾನು ಆಡಿದ ಮಾತು ನನ್ನದಲ್ಲ, ನನ್ನ ತಾಯಿಯೇ ನನ್ನಿಂದ ಮಾತನಾಡಿಸಿದ್ರು. ಭಗವಂತನೇ ಆ ಮಾತುಗಳನ್ನ ನನ್ನಿಂದ ಆಡಿಸಿದ್ದ ಎಂದು ನಾನು ನಂಬಿದ್ದೇನೆ ಎಂದು ಇದೀಗ ಕುಮಾರಸ್ವಾಮಿ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲ ವೀಕ್ಷಕರೇ, ಮುಖ್ಯಮಂತ್ರಿಗಳು ಸೇರಿದಂತೆ ಯಾರನ್ನೂ ಸಹ ಅಗೌರವಿಸುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿರುವಂತಹ ಕುಮಾರಸ್ವಾಮಿ, ಮುಖ್ಯಮಂತ್ರಿ ಎಂದು ಗೌರವದಿಂದಲೇ ಸಂಬೋಧಿಸಿದ್ದೇನೆ ಎಂದು ಹೇಳ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಎಂದ್ರೆ ಡಿಕೆ ಶಿವಕುಮಾರ್ ಅವರೇ ಅಲ್ವೇ? ಅವರ ಹೆಸರನ್ನ ಹೇಳಿಲ್ಲ ಎಂದು ಯಾರು ಸಹ ಅನ್ಯಥಾ ಭಾವಿಸುವ ಅಗತ್ಯವಿಲ್ಲ. ಚೆನ್ನಮ್ಮ ದೇವೇಗೌಡರ ಅಂತಿಮ ಸಂಸ್ಕಾರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್, ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು. ಅಷ್ಟೇ ಅಲ್ಲ, ರಾಷ್ಟ್ರಧ್ವಜವನ್ನ ಮುಖ್ಯಮಂತ್ರಿಗಳೇ ದೇವೇಗೌಡರು ಹಾಗೂ ಕುಮಾರಸ್ವಾಮಿಗೆ ಹಸ್ತಾಂತರಿಸಿದ ಬಳಿಕವೇ ಕುಮಾರಸ್ವಾಮಿ ಅವರು ಧನ್ಯವಾದವನ್ನ ಸಲ್ಲಿಸಿದ್ರು. ಹೌದು ವೀಕ್ಷಕರೇ, ಅಂತಿಮ ಯಾತ್ರೆಯ ಕುರಿತು ಭಾವುಕರಾಗಿ ಮಾತನಾಡಿದಂತಹ ಕುಮಾರಸ್ವಾಮಿ ಅವರು ಸಾಮಾನ್ಯವಾಗಿ 4 ಗಂಟೆಗಳಲ್ಲಿ ಮುಗಿಯಬೇಕಿದ್ದಂತಹ ಪ್ರಯಾಣ 16 ಗಂಟೆಗಳ ಕಾಲ ಸಾಗಿದ್ದು ಜನರ ಪ್ರೀತಿ ಮತ್ತು ಗೌರವಕ್ಕೆ ಸಾಕ್ಷಿಯಾಗಿದೆ ಎಂದು. 4 ಗಂಟೆಗಳಲ್ಲಿ ಮುಗಿಯಬೇಕಿದ್ದಂತಹ ಅಂತಿಮ ಯಾತ್ರೆ 16 ಗಂಟೆಗಳ ಕಾಲ ಸಾಗಿತ್ತು. ಲಕ್ಷಾಂತರ ಜನರು ಅಮ್ಮನಿಗಾಗಿ ಅಂತಿಮ ನಮನವನ್ನ ಸಲ್ಲಿಸಿದ್ದು ನನ್ನನ್ನ ಭಾವುಕನಾಗಿಸಿದೆ. ಒಂದು ಪದ, ಒಂದು ಸಂಬೋಧನೆ, ಅದನ್ನೇ ಆಧರಿಸಿ ರಾಜಕೀಯದಲ್ಲಿ ಹಲವು ರೀತಿಯ ವಿಶ್ಲೇಷಣೆಗಳು ನಡೀತಾ ಇದ್ರೆ, ಇದೀಗ ಕುಮಾರಸ್ವಾಮಿ ನೀಡಿರುವಂತಹ ಈ ಸ್ಪಷ್ಟನೆ ಆ ಚರ್ಚೆಗೆ ತೆರೆ ಎಳೆಯುತ್ತಾ ಇದೆಯಾ ಅಥವಾ ಹೊಸ ರಾಜಕೀಯ ಚರ್ಚೆಗೆ ಕಾರಣವಾಗ್ತಾ ಇದೆಯೇ ಎಂಬುದನ್ನ ಮಾತ್ರ ಕಾದ್ ನೋಡ್ಬೇಕಿದೆ. ಒಟ್ಟಾರೆ ಚೆನ್ನಮ್ಮ ದೇವೇಗೌಡರ ಅಂತಿಮ ಸಂಸ್ಕಾರದ ವೇಳೆ ಉಂಟಾದಂತಹ ಸಣ್ಣ ಸಂಬೋಧನೆಯ ವಿವಾದಕ್ಕೆ ಇದೀಗ ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಎಂದ್ರೆ ಡಿಕೆ ಶಿವಕುಮಾರ್ ಅವರೇ ಎಂಬ ಹೇಳಿಕೆಯ ಮೂಲಕ ಯಾವುದೇ ಅಗೌರವದ ಉದ್ದೇಶ ಇರಲಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಆದರೆ ಈ ಸ್ಪಷ್ಟನೆಯ ಬಳಿಕ ರಾಜಕೀಯ ವಲಯದಲ್ಲಿ ಚರ್ಚೆ ತಣ್ಣಗಾಗುತ್ತದೆಯೇ ಎಂಬುದು ಮುಂದಿನ ಬೆಳವಣಿಗೆಗಳ ಮೇಲೆ ಅವಲಂಬಿತವಾಗಿದೆ. ರೇಣುಕಾ ಕೆ, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.
ಒಂದು ಮಾತು, ಒಂದು ಸಂಬೋಧನೆ, ಅದರಿಂದ ಆರಂಭವಾದ ಚರ್ಚೆಗೆ ಕುಮಾರಸ್ವಾಮಿ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಹೇಳಿಕೆ ರಾಜಕೀಯ ಚರ್ಚೆಗೆ ಅಂತ್ಯ ಹಾಡ್ತಾ ಅಥವಾ ಮತ್ತಷ್ಟು ಚರ್ಚೆಗೆ ದಾರಿ ಮಾಡಿಕೊಡುತ್ತಾ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ.